ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ವಡೋದರಾದ ಡಾಕ್ಟರ್ ಧನುಷಾ ಶಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನವೆಂಬರ್ ತಿಂಗಳ ಮುಕ್ತಿ ಮೋಕ್ಷ ದರ್ಶನ ಮತ್ತು ಪ್ರಕ್ರಿಯೆಯಲ್ಲಿ ನನಗಾದ ಅನುಭವವನ್ನು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ಶ್ರೀ ಭಗವಾನರ ದರ್ಶನವು ಪ್ರಾರಂಭದಲ್ಲಿ ಶಾಂತಿ ಮತ್ತು ಪ್ರಶಾಂತತೆಯನ್ನು ನನ್ನಲ್ಲಿ ತುಂಬಿಸಿತು. ಶ್ರೀ ಭಗವಾನರು ಸ್ಥಿತಿ ವರ್ಗಾವಣೆಯ ಬಗ್ಗೆ ಮಾತನಾಡುತ್ತಿದ್ದಂತೆ ಶ್ರೀ ಭಗವಾನರಿಗೆ ನಮ್ಮ ಮೇಲಿನ ಪ್ರೀತಿ ಮತ್ತು ಕರುಣೆಯನ್ನು ಕಂಡು ನಾನು ಆನಂದದ ಸ್ಥಿತಿಯಲ್ಲಿದ್ದೆ. ದರ್ಶನದ ನಂತರ ಪ್ರಕ್ರಿಯೆ ಪ್ರಾರಂಭವಾಗುತ್ತಿದ್ದಂತೆ ಮೊದಲ ಹಂತದಲ್ಲಿಯೇ ನನ್ನಲ್ಲಿ ಆನಂದ ತುಂಬಿಕೊಂಡಿತು. ನಾನು ಆನಂದ ಸೋಮವನ್ನು ಸೇವಿಸುತ್ತಿದ್ದಂತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರೊಂದಿಗಿನ ನನ್ನ ಸಂಪರ್ಕ ಮತ್ತು ಬಂಧವು ತುಂಬ ಬಲವಾಗುತ್ತಿದೆ ಎಂದು ನನಗೆ ಭಾಸವಾಗತೊಡಗಿತು. ನಾನು ಕರುಣೆ ಮತ್ತು ಆನಂದದ ಸ್ಥಿತಿಗಳಿಗೆ ತಲುಪಿದೆ. ನಾನು ಆರೋಗ್ಯ ದೀಕ್ಷೆಯನ್ನು ತೆಗೆದುಕೊಳ್ಳುವಾಗ ನನ್ನ ದೇಹದ ಪ್ರತಿಯೊಂದು ಭಾಗಕ್ಕೂ ಪರಮಕರುಣ ಪರಮಜ್ಯೋತಿಯು ಹಾದು ಹೋಗುತ್ತಿದೆ ಎಂದು ನನಗೆ ಭಾಸವಾಗುತ್ತಿತ್ತು. ಹಂತ ಹಂತವಾಗಿ ಪ್ರಕ್ರಿಯೆಯು ಮುಂದುವರೆದಂತೆ ನನ್ನ ಅಂತರಂಗವು ಸುತ್ತಮುತ್ತಲಿನ ಪರಿಸರದಲ್ಲಿ ವಿಲೀನಗೊಳ್ಳತೊಡಗಿತು. ನಾನು ಸುತ್ತಮುತ್ತ ಎಲ್ಲವೂ ಒಂದಾಗುವುದನ್ನು ನೋಡಿದೆ ಮತ್ತು ನನ್ನ ಆತ್ಮವು ವಿಸ್ತರಿಸುತ್ತಿರುವುದನ್ನು ಮತ್ತು ಅಂತರಂಗದಲ್ಲಿ ಶಾಂತಿ ಮತ್ತು ಆನಂದವು ಹೆಚ್ಚುತ್ತಿರುವುದನ್ನು ನೋಡಿದೆ. ಆನಂದ ಸೋಮವನ್ನು ತೆಗೆದುಕೊಂಡು ಆನಂದದ ಸ್ಥಿತಿಯನ್ನು ಇತರರಿಗೆ ವರ್ಗಾಯಿಸಿದ ನಂತರ ಒಳಗೆ ಸಂಪೂರ್ಣತೆಯ ಭಾವನೆ ಇತ್ತು ಮತ್ತು ನಾನು ತುಂಬ ಪ್ರಶಾಂತವಾಗಿದ್ದೆ. ಆನಂದದ ಸ್ಥಿತಿಯನ್ನು ಕೇವಲ 3 ಜನರಿಗೆ ವರ್ಗಾಯಿಸುವುದನ್ನು ನನ್ನಿಂದ ತಡೆಯಲು ಸಾಧ್ಯವಾಗಲಿಲ್ಲ. ಆದುದರಿಂದ ನಾನು ಅದನ್ನು ನನ್ನ ಆಪ್ತ ವಲಯದಲ್ಲಿರುವ ಅನೇಕ ಜನರಿಗೆ ವರ್ಗಾಯಿಸಿದೆ. ನಾನು ತೃಪ್ತಿ, ಸಂತೋಷ, ಕರುಣೆ ಮತ್ತು ಶಾಂತಿಯಿಂದ ತುಂಬಿದ್ದೆ. ಶ್ರೀ ಪರಂಜ್ಯೋತಿ ಸೈನ್ಯದಲ್ಲಿ ನಮ್ಮನ್ನು ನಾವು ನೋಡುವ ಪ್ರಕ್ರಿಯೆಯಲ್ಲಿ ಕಲ್ಕಿ ರೂಪದಲ್ಲಿ ಶ್ರೀ ಭಗವಾನರನ್ನು ನೋಡಿದ ನನಗೆ ತುಂಬ ಸಂತೋಷವಾಯಿತು ಮತ್ತು ಸೈನ್ಯದಲ್ಲಿ ನನ್ನನ್ನು ನೋಡುವುದು ಕಲಶಪ್ರಾಯದಂತಿತ್ತು. ನಾನು ಮಗುವಿನಂತೆ ನರ್ತಿಸುತ್ತಿದ್ದೆ ಮತ್ತು ಶ್ರೀ ಪರಂಜ್ಯೋತಿ ಕಲ್ಕಿಯವರ ಸಂಕಲ್ಪಕ್ಕಾಗಿ ಸೇವೆ ಮಾಡುವುದು ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿತು. ನಾನು ನನ್ನ ಕೆಲಸವನ್ನು ಬಹಳ ಸುಲಭವಾಗಿ ಮುಗಿಸಬಲ್ಲೆ. ಸಾಕಷ್ಟು ಪ್ರಾಣಶಕ್ತಿ ಇತ್ತು. ಇಂತಹ ಸೊಗಸಾದ ಅನುಭವಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಅನಂತ ಕೋಟಿ ಪ್ರಣಾಮಗಳು ಮತ್ತು ಅಪಾರವಾದ ಕೃತಜ್ಞತೆಗಳು. ಪರಂಜ್ಯೋತಿ ಕಲ್ಕಿ ಎಂದೆಂದಿಗೂ ನಿಮ್ಮ ಪಾದ ಕಮಲಗಳಲ್ಲಿ ಇರಲು ಬಯಸುತ್ತೇನೆ.